ವಿಶ್ವವಿಖ್ಯಾತ ಮೈಸೂರಿನ ಅಂಬಾವಿಲಾಸ ಅರಮನೆಯ ನಿರ್ವಹಣೆ ದಿನೇ ದಿನಕ್ಕೂ ಕಳಪೆ ಆಗ್ತಾ ಇದೆಯಾ ಅನ್ನುವಂತಹ ಚರ್ಚೆ ಇದೀಗ ಉಟ್ಕೊಂಡಿರ್ತಕ್ಕಂಥದ್ದು. ಕಳೆದ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಅರಮನೆಯ ಮೇಲ್ಛಾವಣಿ ಮಳೆ ನೀರಿನಾಗಿ ದರ್ಬಾರ್ ಹಾಲ್ನ ಬಳಿಯೇ ಸೋರ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಮಾಧ್ಯಮಗಳು ಒಂದು ವರದಿಯ ಮಾಡಿ ಒಂದು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿತ್ತು. ಆದರೆ ಇನ್ನೂ ಕೂಡ ಆ ಒಂದು ಏನು ಸೋರ್ತಾ ಇದ್ದಂತಹ ಮೇಲ್ಭಾಗದ ಅರಮನೆಯ ಗುಂಬಜ್ ಏನಿತ್ತು, ಆ ಗುಂಬಜ್ಗೆ ಇನ್ನೂ ಕೂಡ ಟಾರ್ಪಲ್ಗಳಿಂದ ಮುಚ್ಚಿ ಅದರ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಎಲ್ಲ ಒಂದು ಕಡೆ ಅರಮನೆ ಮಂಡಳಿ ವಿಫಲ ಆಗಿರ್ತಕ್ಕಂಥದ್ದು. ಇಂದು ಕೂಡ ಒಂದು ಅಚಾತುರ್ಯ ಇಲ್ಲಿ ನಡೆದಿರ್ತಕ್ಕಂಥದ್ದು. ಅಂದರೆ ಪ್ರವಾಸಿಗರು ಹೆಚ್ಚಾಗಿ ಆಗಮಿಸುವಂತಹ ಏನು ಅರಮನೆಯ ಹೊರಹ ಗೇಟ್ ಏನಿದೆ, ಆ ಒಂದು ಗೇಟ್ನ ಆರ್ಚ್ ಏನಿದೆ, ಆ ಒಂದು ಆರ್ಚ್ನ ಮೇಲ್ಛಾವಣಿ ಕುಸಿದು ಬಿದ್ದಿರ್ತಕ್ಕಂತಹದ್ದು. ಈ ಒಂದು ಗೇಟ್ ಕೆಲವು ತುರ್ತು ಸಂದರ್ಭದಲ್ಲಿ ಮಾತ್ರ ಓಪನ್ ಆಗುವಂತಹ ಹಿನ್ನೆಲೆಯಲ್ಲಿ ಬಂದ್ ಆಗಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ಥರ ಆ ಒಂದು ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಇರ್ಬೋದು. ಸಾಕಷ್ಟು ಭಾಳ ಪುರಾತನವಾಗಿ ನಿರ್ಮಾಣವಾಗಿದ್ದಂತಹ ಇದೊಂದು ಆರ್ಚ್ ಆಗಿರ್ತಕ್ಕಂತಹದ್ದು. ವರಹ ಸ್ವಾಮಿ ದೇಗುಲ ಈ ಒಂದು ಗೇಟ್ನ ಬಳಿಯೇ ಇರುವಂಥ ಕಾರಣಕ್ಕಾಗಿ ಇದಕ್ಕೆ ವರಹ ಗೇಟ್ ಅನ್ನುವಂತಹ ಹೆಸರನ್ನು ಕೂಡ ನಾಮಕರಣವನ್ನು ಮಾಡಿರ್ತಕ್ಕಂತಹದ್ದು. ಈ ಒಂದು ಗೇಟ್ನ ಈ ಒಂದು ಆರ್ಚ್ನ ಅಕ್ಕಪಕ್ಕದಲ್ಲಿ ಸಾಕಷ್ಟು ಪ್ರತಿನಿತ್ಯ ಆಗಮಿಸುವಂತಹ ಸಾವಿರಾರು ಪ್ರವಾಸಿಗರ ದಟ್ಟಣೆ ಇರುತ್ತೆ. ಆದರೆ ಈ ಗೇಟ್ ಬಂದಾಗಿದ್ದಂಥ ಕಾರಣಕ್ಕಾಗಿ ಇಲ್ಲಿ ಯಾರೂ ಇರಲಿಲ್ಲ. ಇಲ್ಲಿ ಸಿಬ್ಬಂದಿಯ ಒಂದು ವಾಹನವಷ್ಟೇ ನಿಂತಿತ್ತು. ಆ ಒಂದು ವಾಹನದ ಮೇಲೆ ಆ ಒಂದು ಮೇಲ್ಛಾವಣಿಯ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಹನ ಸಂಪೂರ್ಣವಾಗಿ ಜಖಮ್ ಆಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಒಂದು ವಾಹನ ಸಂಪೂರ್ಣವಾಗಿ ಅಂದರೆ ಬೈಕ್ನ ಹ್ಯಾಂಡಲ್ ಆಗಿರ್ಬೋದು, ಸ್ಟ್ಯಾಂಡ್ ಆಗಿರ್ಬೋದು, ಸಂಪೂರ್ಣವಾಗಿ ವಾಹನ ನಜ್ಜುಗುಜ್ಜಾಗಿರ್ತಕ್ಕಂತಹದ್ದು. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಅರಮನೆಯನ್ನು ಅಂದವನ್ನು ಸವಿಲಿಕ್ಕಾಗಿ ಬರುವಂತಹ ವಿದ್ಯಾರ್ಥಿಗಳಿಗೆ 50 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ. ವಯಸ್ಕರಿಗೆ 120 ರೂಪಾಯಿಗಳ ಶುಲ್ಕವನ್ನು ವಿಧಿಸಲಾಗುತ್ತೆ. ಅದರಂತೆ ಏನು ವಿದೇಶಿಗರು ಈ ಒಂದು ಅರಮನೆಯ ನೋಡಲಿಕ್ಕೆ ಬರ್ತಾರೆ, ಅವರಿಗೆ 1000 ರೂಪಾಯಿಗಳ ಒಂದು ಶುಲ್ಕವನ್ನು ಕೂಡ ವಿಧಿಸಲಾಗುತ್ತೆ. ಇಷ್ಟೆಲ್ಲ ದೊಡ್ಡ ಮಟ್ಟದ ಹಣ ಸಂದಾಯವಾಗ್ತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅರಮನೆ ಮಂಡಳಿ ಈ ಒಂದು ಅರಮನೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಿದೆಯಾ ನಿರ್ವಹಣೆ ಮಾಡೋದರಲ್ಲಿ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇನ್ನಾದರೂ ಎಚ್ಚೆತ್ತು ಏನು ಮೈಸೂರಿನ ವಿಶ್ವವಿಖ್ಯಾತ ಅಂತ ಅನ್ನಿಸ್ಕೊಂಡಿರ್ತಕ್ಕಂತಹ ಅಂಬಾವಿಲಾಸ ಅರಮನೆಯ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ತಾರಾ, ಇದು ಎಲ್ಲ ಒಂದು ತೊಂದರೆಗಳಿಗೆ ಶಾಶ್ವತವಾದಂಥ ಪರಿಹಾರವನ್ನು ಪಾರಂಪರಿಕ ತಜ್ಞರ ಒಂದು ಸಲಹೆಯಂತೆ ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.